ಕಣ್ಣಲ್ಲಿ ಮಾತ್ರ ಅಲ್ಲ ಮೂಗಲೆಲ್ಲ ಸೋರ್ಬಿಡುತ್ತೆ. ಅದು ತೊಳಿಯೋನು ಪಾತ್ರೆ ತೊಳಿಯೋನು. ಪಟ್ 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 ಏನು ಇದು ಪಕ್ಕ ಬಂದ್ರೆ ಇಲ್ಲೇ ಕೊಡ್ತೀನಿ ತಲೆ. ಬಾಯ್ ಬಾಯ್. ಸ್ವರ್ಗಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ. ಹಾಯ್ ಮೀಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೆ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ HNP ಅವರು ವೆಜಿಟೇಬಲ್ ಕಟ್ ಮಾಡ್ತಾವ್ರೆ. ನಮಗೆ ಹೋಗಿ ಕೇಳುವ ಏನು ಮಾಡ್ತಿದ್ದೀರಾ ಅಂತ. HNP ಏನೋ ಮಾಡ್ತಿದ್ಯಾ? ಯಾಕೆ ಕಾಣಿಸ್ತಿಲ್ವಾ? ತರಕಾರಿ ಕಟ್ ಮಾಡ್ತಿರೋದು. ಓಕೆ ಮೀಸ್, ನೋಡಿ ಇವತ್ತಿಂದ ನಾವು ನಮ್ಮ ಫಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸ್ಪರ್ಶನ್. ನನ್ನ ಹೆಸರು HNP. ಇನ್ನೊಬ್ಬ ಇದ್ದಾನೆ, ಅವ್ನು ಎಲ್ಗೋ ಹೋಗಿದ್ದಾನೆ. ಅವ್ನು ಬಂದಾದ್ಮೇಲೆ ಅವ್ನು ಬರ್ತಿದ್ದಂಗೆ ಅವ್ನು ತೋರಿಸ್ತೀನಿ ಯಾರು ಅಂತ. ಅವ್ನು ಸ್ವಲ್ಪ ನಾಚಿಕೆ ಪಡ್ತಾನೆ ವಿಡಿಯೋದಲ್ಲೆಲ್ಲ ಬರೋಕ್ಕೆ. ಅದಕ್ಕೆ ಸದ್ಯಕ್ಕೆ ಈಗ ನೋಡಿ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀವಿ. ಇವರೆಲ್ಲ ನಮ್ಗೆ ತರಕಾರಿ ಕಟ್ ಮಾಡೋಕೆ ಕೊಟ್ಬಿಟ್ಟು ಇವರೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಮುಂದೆ ನೋಡ್ತಾ ಇರಿ. ಮುಂದೆ ತರಕಾರಿ ಕಟ್ ಮಾಡಿಬಿಟ್ಟು ಬಾಕಿ ಎಲ್ಲ ಇವ್ರದೇ ಕೆಲಸ. ತರಕಾರಿ ಸಾರು ನಾವು ಮಾಡೋದು, ಇನ್ನೊಬ್ಬ ಪಾತ್ರೆ ತೊಳೆಯೋದು. ಇದೇ ನಮ್ಮ ಬ್ಯಾಚುಲರ್ಸ್ ಶೇರಿಂಗ್ ಆಗಿ ಮಾಡ್ತಾ ಇರೋದು ಕೆಲಸ. ಪಾತ್ರೆ ತೊಳೆಯೋದು ತೋರಿಸ್ತೀನಿ. ಹೊರಗೋಗಿದ್ದೇನೆ ಅಂತ ಆಗಲೇ ಹೇಳ್ತೇನೆ. ಬಂದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಅವನು ಪಾತ್ರೆ ತೊಳೆಯೋದು ಎಲ್ಲ ತೋರಿಸ್ತೀವಿ. ಇನ್ನು ನೆಕ್ಸ್ಟ್ ನನ್ನ ಕಡೆಯಿಂದ ಸಾರು ಮಾಡಬೇಕು. ಅಣ್ಣವ್ರದ್ದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಆಗಕ್ಕಾಯ್ತು. ಆ್ಯಕ್ಚುಲಿ ಇವನು ತರಕಾರಿ ಕಟ್ ಮಾಡ್ತಿದ್ದ. ಇವನಿಗೆ ಈರುಳ್ಳಿ ಕಟ್ ಮಾಡಿದ್ರೆ ಆಗಲ್ಲ, ನನಗೂ ಆಗಲ್ಲ, ಕಣ್ಣಲ್ಲಿ ನೀರು ಬರ್ತದೆ. ಆದರೆ ಇವನು ನನಗಿಂತ ಬರ್ತದ, ಅದಕ್ಕೆ ನನಗೆ ಕೊಟ್ಬಿಟ್ಟೆ ಈ ಕೆಲಸ. ನಮಗೆ ಮತ್ತೆ ಕಟ್ ಮಾಡುವಾಗ ಕಣ್ಣಲ್ಲಿ ಮಾತ್ರ ಅಲ್ಲ ಮೂಗಲೆಲ್ಲ ಸೋರ್ಬಿಡುತ್ತೆ, ಅದಕ್ಕೆ ಆಗಲ್ಲ. ಮತ್ತೆ ಸಾಲ್ಟ್ ಆಗೋ ಅವಶ್ಯಕತೆ ಇರೋದು ಯಾರಿಗೆ? ನನಗೆ ಹೇಳ್ತಿದ್ದೀನಲ್ಲ, ನಿಮ್ಗೆ ಹೇಳ ನಮಗೆ ಅಂತ ಹೇಳಿದ್ದು. ಅದು ಎಷ್ಟು ಸತಿ ಆ ಥರ ಸಾಕು ಮಾಡ್ತೀನಿ ಸರ್, ನಮ್ಗಂತೂ ಗೊತ್ತಿಲ್ಲ. ಅದಕ್ಕೆ ಗೈಸ್ ನಾನು ಇದುವರೆಗೂ ಕಟ್ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಅಣ್ಣ ಇನ್ನು ಹೇಳೋಕ್ಕಾಗಲ್ಲ. ನಮ್ಮ ಅಣ್ಣ ಕಣ್ಣು ತುಂಬ ಇತ್ತು, ಇನ್ನು ಉಪ್ಪೇ ಬೇಡ, ಕಣ್ಣಿಂದ ಉಪ್ಪೇ ಸಾಕು. ತರಕಾರಿ ಎಲ್ಲ ಕಟ್ ಮಾಡಾಯ್ತು. ಇನ್ನೇನಿದ್ರು ಇವನ್ ಕೆಲಸ. ಏನು ಮಾಡ್ತಿದ್ಯಪ್ಪ? ಅಗ್ರಣೆ ಹಾಕೋದು. ಅಗ್ರಣೆನಾ ಒಗ್ಗರಣೆನಾ? ಒಗ್ಗರಣೆ. ನೀನು ಹಂಗೆಲ್ಲ ಮಿಸ್ಟೇಕ್ ಇದು ಮಾಡಬಾರ್ದು. ಇಲ್ಲಿ ನೋಡಿ ಎಣ್ಣೆ ಹಾಕಿಟ್ಟು ಸುಮಾರು ಒಂದು ಅರ್ಧ ಗಂಟೆನೇ ಆಯಿತು. ಬ್ಲಾಗ್ ಮಾಡೋಕ್ಕೋಸ್ಕರ ಎಣ್ಣೆ ಕುದ್ದಿದ್ರು ಸಹ ಆಫ್ ಮಾಡಿಬಿಟ್ಟು ತರಕಾರಿ ಕಟ್ ಮಾಡೋ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡ್ಬಿಟ್ಟು ಈಗ ಪುನಃ ಎಣ್ಣೆ ಆನ್ ಮಾಡಿ ಇಟ್ಟಿರೋದು ನಾವು. ಮೊದಲಿಗೆ ಸಾಸಿವೆ ಹಾಕು. ಓಹೋ, ಅಚ್ಚ ಕನ್ನಡ. ಬ್ಲಾಗಿಂಗ್ ಶುರು ಆದಮೇಲೆ ನಾವೆಲ್ಲ ಅಚ್ಚ ಕನ್ನಡಪ್ಪ. ಸಾಸಿವೆ ಹಾಕುವಾಗ ಹೊಡ್ತೈತೆ. ತುಂಬ ದಿನಗಳಾದ್ಮೇಲೆ ಈ ಥರ ಹೊಡ್ತಿರೋದು ಸಾಸಿವೆ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಒಂದು 2 ವಾರದ ಮೇಲೆ ಈ ಸ್ಟವ್ 2 ತಿಂಗಳಾಯ್ತಾ? ಹಾಂ, 2 ತಿಂಗಳ ಮೇಲೆ ಈ ಸ್ಟವ್ ಹಾಳಾಗಿ ಹೋಗಿತ್ತು. ಹೆಂಗಾರೆ ಬರೀ ಸ್ವಲ್ಪ ಫ್ಲೇಮ್ ಮಾತ್ರ ಬರ್ತಾ ಇದೆ ಅದರಲ್ಲಿ. ಎಕ್ಸಾಸ್ಟ್ ಸೌಂಡ್ ಬರ್ತೈತ್ತು. ಎಕ್ಸಾಸ್ಟ್ ಸೌಂಡಾ? ಪಟ್ ಪಟ್ ಪಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಕ್ಸಾಸ್ಟ್ ಥರನೇ ಸೌಂಡ್ ಬರ್ತಾಯಿತ್ತು. ಇವತ್ತು ಸುಮ್ಮನೆ ಹಂಗೆ ನಾನು ಮತ್ತು ಇನ್ನೊಬ್ಬ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಹೆಂಗೆ ರೆಡಿ ಮಾಡೋದು ಅಂತ. ನೋಡೋಕೆ ಸಿಂಪಲಾಗಿ ಕೊಟ್ಟಿದ್ರು. ಸೊ ಅದೇ ಥರ ಮಾಡಿದ್ವಿ. ಈಗ ಚೆನ್ನಾಗಿ ಫ್ಲೇಮ್ ಉರಿತಾ ಇದೆ ನೋಡಿ. ಸೊ ಒಮ್ಮೆ ಇಲ್ಲಿ ನೋಡಿ ಸಾರು ರೆಡಿ ಆಗ್ತಾ ಇದೆ. ಏನು ಸಾರು ಅಂತ ಇರ್ಬೋದು ಅಂತ ಗೆಸ್ ಮಾಡಬೇಕಾ? ಬೇಡ ಬಿಡಿ, ಅವೇ ತೋರಿಸ್ತೀವಿ. ಈ ಕುಕ್ಕರಲ್ಲೇ ಇರೋದು ಮೇಯ್ನ್ ಐಟಮು. ಓಪನ್ ಮಾಡುವ. ಎಸ್, ಕಮಾನ್. ಏನು ಇದು? ಹಸಿರು ಕಾಳೆಲ್ಲ ಹೋಗಿ ಮುದ್ದೆ ಹಾಕ್ಬಿಟ್ಟೈತೆ. ಪಾಯಸ ಬನ್ನಿ ಗೈಸ್, ಪಾಯಸ ತಿನ್ನುವ. ಜಾಸ್ತಿ ನೀರು ಹಾಕಿಟ್ರು ಕೊನೆಗೂ ಇದೇ ಥರ ಆಗಿದೆ ನೋಡಿ. ನೀವು 1 ಗ್ಲಾಸ್ ಹಸಿರು ಕಾಳು ಹಾಕಿದ್ರೆ ಒಂದು 4-5 ಗ್ಲಾಸ್ ನೀರು ಹಾಕಿ, ಪರವಾಗಿಲ್ಲ. ಒಂದು 5 ವಿಷಲ್ ಕೊಟ್ಟರೆ ಆಯಿತು. ನೀವು ಮುಂಚಿತವಾಗಿ ಹಸಿರು ಕಾಳು ನೀರಲ್ಲಿ ಹಾಕ್ಬೇಕು ಅಂತ ಇಲ್ಲ. ಸಾರು ಮಾಡೋಕ್ಕಿಂತ ಮುಂಚೆ ಒಂದು ಆವಾಗಲೇ ಹಾಕ್ಬೋದು. ಆದರೂ ಒಂದು 6-7 ವಿಷಲ್ ಹಾಕ್ಕೊಟ್ರೆ ಮುಗೀತು, ಬರುತ್ತೆ. ಇದು ನಾವೇ ಸ್ವಂತ ಕಲ್ತಿರೋದು ಟೆಕ್ನಿಕ್. ನೀರು ಇವನ್ ಟೆಕ್ನಿಕ್, ಅಡುಗೆ ಮಾಡೋ ಟೆಕ್ನಿಕ್ ಇವಂದು, ನಮ್ದಲ್ಲ, ಇವಂದೇ ಟೆಕ್ನಿಕ್. ಹೌದು, ನಮ್ದು. ಆದರೆ ಸಾರು ಕ್ಲಿಯರ್ ಆಗಿ ಬರ್ತಂಟು. ನಾರ್ಮಲಿ ಈ ನೀರಿಗೆ ಹಾಕಿ ಮಾಡಿದ್ರೆ ಒಂಥರ ಸ್ಮೆಲ್ ಬರುತ್ತಲ್ಲ, ಇದರಲ್ಲಿ ಆ ಸ್ಮೆಲ್ ಬರಲ್ಲ. ಮಾಡುವ ಸ್ವಲ್ಪ ಜಾಸ್ತಿನೇ ಮಾಡಿದೈತೆ. ಹೇಗೆ ಕಮ್ಮಿ ಆಯ್ತು ಜಾಸ್ತಿ ಆಯ್ತು ಅಂತ ಹೇಳೋದು ಬೇಡ ಅಲ್ಲ. ಹೊಟ್ಟೆ ತುಂಬ್ಕೊಂಡು ತಿನ್ನು. ಇವತ್ತಾದ ಸಾರು ಫುಲ್ ಇದೆ. ಯಾರಂದಿದ್ದು ಈಗ ಕಮ್ಮಿ ಆಯ್ತು ಅಂತ? ನಾನನ್ನ ಆಗಿಲ್ಲ ಮಗನೇ, ಇದೆ ನೋಡಿ. ವ್ಲಾಗ್ ಮಾಡ್ತಾ ಇರೋಕ್ಕೆ ಹಿಂಗೆ, ಇಲ್ಲಾಂದ್ರೆ ಬಂದ್ಬಿಟ್ಟು ಒಂದು ತಲೆಗೆ ಹೊಡೆದ್ಬಿಟ್ಟು ಹೋಗಿರೋನು ಅಲ್ಲ ಮಟ್ಟೆ. ಎಲ್ಲ ಮಚ್ಚ ನಮ್ಮ ಹುಡುಗ ಹೋಮಿ ನಮಗೆಲ್ಲ ನಾನು ಮಾಡಲ್ಲ. ಏನು ಮಾಡಲ್ವಾ? ಆ್ಯಕ್ಚುಲಿ ಇವಂಗೆ ತಲೆಗೆ ಹೊಡೆದ್ರೆ ಆಗಲ್ಲ, ಬೇರೆ ಎಲ್ಲಿ ಬೇಕಂದ್ರೂ ಹೊಡೀರಿ ಅಂತ ಹೇಳ್ತಾನೆ. ತಲೆಗೆ ಮಾತ್ರ ಹೊಡಿಬಾರ್ದಂತೆ. ಅದೇನಾಯ್ತದೋ ಗೊತ್ತಿಲ್ಲ ನೋಡಿ. ಗೈಸ್, ಅದೊಂದು ತಲೆಗೆ ಹೊಡಿಯೋದು ಒಂಥರ ಆಗುತ್ತೆ. ಏನಾಗುತ್ತೆ? ಹುಚ್ಚಿರಿತೆ.
ಅಲ್ಲ ಬೆಳಿತೀನಿ ಪಕ್ಕ ಬಂದ್ರೆ ಇಲ್ಲೇ ಕೊಡ್ತೀನಿ ತಲೆ. ಓಕೆ ಬಿಡು. ನೋಡಿ ಆಲ್ಮೋಸ್ಟ್ ಸಾರು ರೆಡಿ ಆಗಿದೆ. ಇನ್ನೇನು ಕುದಿಬೇಕು. ಆಮೇಲೆ ಈಗ ಸದ್ಯಕ್ಕೆ ಟೈಮ್ ಬಂದು 7:15. ಇಷ್ಟು ಬೇಗನೆ ಏನು ಊಟ ಮಾಡೋಕ್ಕೆ ಹೋಗಲ್ಲ. ಸೊ ನಾವು ಊಟ ಮಾಡೋದು ಬಂದ್ಬಿಟ್ಟು ಅವನು ಬರಬೇಕು. ಅವ್ನು ಬಿಟ್ಬಿಟ್ಟು ನಾವು ಊಟ ಮಾಡಿದ್ರೆ ಸರಿ ಹೋಗಲ್ಲ. ನಾವು ಊಟ ಮಾಡೋದು ಬಂದ್ಬಿಟ್ಟು ಒಂದು 9:30 ಆಗ್ತದೆ. ಸೊ ಈಗ ಬಂದ್ಬಿಟ್ಟು 7:30 ಅಲ್ವಾ, ಅದಕ್ಕೊಂದು 8:30 ಮೇಲೆ ಅಲ್ಲ ಅಂತ ಇಲ್ಲಿಗೆ ಡಾಮಿನಸ್ಗೆ ಹೋಗೋ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ದಾನೆ. ಬನ್ನಿ ಹಿಂಗೆ ಕೊಡಿಸ್ತೀಯಲ್ಲ. ಹಾಂ ಬಂದ್ಬಿಡು. ಓಕೆ ಮೀಸ್, ಈಗ ಸಾರು ರೆಡಿ ಆಯಿತು. ಈಗ ನಾವು ರೆಡಿಯಾಗಿ ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕು. ಬನ್ನಿ ಹೋಗುವ. HNP ಬ್ರೋ ನಮ್ಮ ಹತ್ರ ರೆಡಿಯಾಗಿ ಕೂರಿ ಅಂತ ಹೇಳ್ಬಿಟ್ಟು ಅವರು ಇವಾಗ ಏನು ಮಾಡ್ತಾವ್ರೆ ನೀವೇ ನೋಡಿ. ನಾವೆಲ್ಲ ರೆಡಿಯಾಗಿ ಕೂತ ಮೇಲೆ ಇವಾಗ ವಾಶ್ರೂಮಿಂದ ಬರ್ತಾವ್ರೆ. ಎಲ್ಲ ರೆಡಿಯಾಗಿ ಕೂರಿ ಹೋಗು ಅಂತ ಹೇಳ್ಬಿಟ್ಟು. ನೋಡಿ ಮೀಸ್, ಸ್ವರ್ಗಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ. ತಪ್ಪ ನೀವೇ ಹೇಳಿ. ಸ್ವರ್ಗ ನೋಡಿ ಗೈಸ್, ಇವನೇ ಪಾತ್ರೆ ತೊಳಿಯೋನು. ತಲೆ ಕಾಣೋದು ಬೇಡವಾ? ಇರ್ತಾನೆ ಒಂದು ಬರೀ ವ್ಲಾಗಲ್ಲಿ ನಿಮ್ಮ ಬಗ್ಗೆ ಇವನೇ ಗೈಸ್ ನಾವು ಹೇಳಿದ್ದು ಹೋಮಿ. ಇನ್ನೊಂದು ಹೋಮಿ ಇವನು. ಇದು ನೋಡ್ಕೊಳ್ಳಿ ಗೈಸ್. ಯಾವುದು ಲೈಟ್ ಅಡಿಕೆ, ಫ್ಲಾಶ್ ಅಡಿಕೆ ಗೈಸ್. ಇದೇ ನಮ್ಮ SP ಅಣ್ಣ. ಎಡಿಟಿಂಗ್ ನಾನೇ. ಸೊ ಓಕೆ ಗೈಸ್, ಫೈನಲಿ ಈಗ ಹೊರಗಡೆ ಬಂದು ಫ್ರೆಶ್ ಅಪ್ ಆಗಿ ಈಗ ನಾವು ಡಿನ್ನರ್ ಮಾಡ್ತಾಯಿದ್ದೀವಿ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಹೆಸರು ಕಾಳು ಸಾರು, ಮೊಸರು ಮತ್ತು ಉಪ್ಪಿನಕಾಯಿ. ಓಕೆ ಇವತ್ತಿಗೆ ಇಷ್ಟೇ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ರೈಟಾ, ಬಾಯ್ ಬಾಯ್ ಗೈಸ್. ನಿಮ್ಮ ಕಡೆಯಿಂದ ಬಾಯ್. ನೀನು ಏನು ಇಷ್ಟೇನಾ? ಬಾಯ್ ಬಾಯ್. ಇನ್ನೊಂದು ಚುಕ್ಕಿಸ್ಕೊಂಡು ಹೇಳು ಬಾಯ್ ಬಾಯ್.